ಅಲ್ಲ, ಭಾಳ ವಿವೇಕದಿಂದ ಮಾತಾಡಿದ್ದವರು. ಅವ್ರು ಹಂಗೆ ಹೇಳಿದ್ದಲ್ಲ, ನಿಜವಾಗಿ ನಾನು ಆಗ್ತೀನಿ ಅಂತಲ್ಲ. ಅಲ್ಲಪ್ಪ, ಸಿ ಎಮ್ ಆಗ್ತೀನಿ, ನಿನಗೆ ಸಿ ಎಮ್ ಆಗುವಂಥ ಪತ್ರಕರ್ತನಿಗೆ ನಿನಗೆ ಸಿ ಎಮ್ ಆಗುವಂಥ ಅವಕಾಶ ಸಿಕ್ಕಿದ್ರೆ ಬಿಡ್ತೀಯೇನೋ, ಒಳ್ಳೆ ಅಂತೀಯೇನೋ? ಅಲ್ಲ ಸರ್, ನನಗೆಲ್ಲ ನಾನು ಬೇಡ ಅಂತೀನೇನೋ? ಸಿ ಎಮ್ ಆಗ್ರಿ. ಹಂಗಾಗಲ್ಲ. ಈಗ ಕಾಂಗ್ರೆಸ್ ಪಾರ್ಟಿ ನನ್ನ CLP ಲೀಡ್ರಾಗಿ ಆಯ್ಕೆ ಮಾಡಬೇಕು, ಆಮೇಲೆ ಆಯ್ಕೆ ಮಾಡೋದನ್ನು ಒಪ್ಕೋಬೇಕು, ಆಮೇಲೆ ನನಗೆ ಸಿ ಎಮ್ ಆಗುವಂಥ ಶಕ್ತಿ ಅಷ್ಟು ಇದೆಯಲ್ಲೋ ಗೊತ್ತಿಲ್ಲ. ಸಿಕ್ಕಿದ್ರೆ ಬೇಡ ಅಂತ ನಾನು ಹೇಳಲ್ಲ. ಅದು ಅವ್ರು ಯಾಕೆ ಹೇಳಿದ್ರು ಅಂದರೆ, ಯಾರಾದರೂ ಅಷ್ಟೇ ಸಿ ಎಮ್ಗಾಗಿ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ, ನನಗೆ ಸಿಗಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿಲ್ಲ, ನನಗೆ ಸಿಕ್ಕಿದ್ರು ನಿನಗೆ ಸಿಕ್ಕಿದ್ರು ನಾವು ಆಸೆ ಪಡ್ತೀವಿ ಅಂತ. ಆದರೆ ಇಲ್ಲಿ ತನಕ ಯಾರೆಲ್ಲ ನಾನು ಕೂಡ ಸಿ ಎಮ್ ಆಗಬೇಕು ಅಂತ ಹೇಳಿದರೆ ಒಂದು ಲಿಸ್ಟ್ ಕೊಡ್ತೀನಿ. ಆಲ್ರೆಡಿ DK ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತೇಳಿ ಹೇಳಿದಾರಲ್ವಾ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಮಂತ್ರಿ ಆಗಿದ್ದಾರೆ. ಅವ್ರು ಹೇಳಿದರು, ಈ ಬಾರಿಗೆಲ್ಲ 2028ಕ್ಕೆ ಅವ್ರದ್ದು ಸ್ಟೈಲ್ ಇದೆಯಲ್ಲ, ಅವ್ರು ತುಟಿ ಬಿಚ್ಚೋದೇ ಇಲ್ಲ, ಸ್ಲೋವಾಗಿ ಮಾತಾಡಿ. ಈ ಬಾರಿ ಕಾಲಿಲ್ಲ, 2028 ನೋಡಿ ನಡಿ ಹಂಗೆ. ಇನ್ನು ಡಾಕ್ಟರ್ G ಪರಮೇಶ್ವರ್ ಗೃಹ ಮಂತ್ರಿ, ಇವರು ಕೇಳೋದಕ್ಕೆ ಅರ್ಥ ಇದೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು 2013ರಿಂದ 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು. 2018ರಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಜನರ ಬಳಿಗೆ ಹೋದರು. ಯಾರ ನೇತೃತ್ವದಲ್ಲಿ? ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಕಾಂಗ್ರೆಸ್ ಸೋತೋಯ್ತು, 80 ಸ್ಥಾನ ಬಂತು. ಹಾಗಿದ್ರೆ ಅವರು ನೇಪಥ್ಯಕ್ಕೆ ಸರಿದ್ರಾ? ಇಲ್ಲ. ಪರಮೇಶ್ವರ್ ಕೇಳ್ತಿರೋದು ಅದನ್ನೇ. 2013ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು, ಅಧ್ಯಕ್ಷ ನಾನಾಗಿದ್ದೆ, ನಾನು ಸೋತಿರ್ಬೋದು ಆ ಟೈಮಲ್ಲಿ. ಸಿದ್ದರಾಮಯ್ಯ ಕೂಡ 2018ರಲ್ಲಿ ಸೋತ್ರಲ್ಲ. ಕೇವಲ ಚಾಮುಂಡೇಶ್ವರಿಯಲ್ಲಿ ಸೋತು ಬಾದಾಮಿಯಲ್ಲಿ 1,500 ಗೆದ್ದದ್ದು ಮಾತ್ರವಲ್ಲ, ಪಕ್ಷ ಸೋತೋಯ್ತಲ್ಲ. ಹಾಗಿದ್ರೆ ಅವರು ನೇಪಥ್ಯಕ್ಕೆ ಹೋಯ್ತಾ? ನಾನು ಕೊರಟಗೆರೆಯಲ್ಲಿ ಸೋತ ಕಾರಣಕ್ಕಾಗಿ ನನಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇಲ್ಲ ಅಂತಂದರೆ, 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಚುನಾವಣೆಗೆ ಹೋಗಿ ಸೋಲ್ತಲ್ಲ, ಅವ್ರಿಗೆ ಯಾಕೆ ನೀವು 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಮಾಡಿದಿರಿ ಅಂತ ಅವರ ವಾದ. ಅವ್ರು ಹಂಗೆ ಹೇಳಿದ್ದಾರೆ ಅಂತಲ್ಲ, ಅವರ ವಾದ ಆ ಥರ ಇದೆ. DKಗೆ ಯಾಕೆ ಮುಖ್ಯಮಂತ್ರಿ ಮಾಡ್ತಾ ಇದ್ದೀನಿ ಅಂದರೆ, ಅವರು KPC ಅಧ್ಯಕ್ಷ. ಓಕೆ, ನಾನು ಆಗಿದ್ನಲ್ಲ KPC ಅಧ್ಯಕ್ಷ. ನಂತರ ಅಲ್ಲ, ಭಾಳ ವಿವೇಕದಿಂದ ಮಾತಾಡಿದ್ದವರು. ಅವ್ರು ಹಂಗೆ ಹೇಳಿದ್ದಲ್ಲ, ನಿಜವಾಗಿ ನಾನು ಆಗ್ತೀನಿ ಅಂತಲ್ಲ. ಅಲ್ಲಪ್ಪ, ಸಿ ಎಮ್ ಆಗ್ತೀನಿ, ನಿನಗೆ ಸಿ ಎಮ್ ಆಗುವಂಥ ಪತ್ರಕರ್ತನಿಗೆ ನಿನಗೆ ಸಿ ಎಮ್ ಆಗುವಂಥ ಅವಕಾಶ ಸಿಕ್ಕಿದ್ರೆ ಬಿಡ್ತೀಯೇನೋ, ಒಳ್ಳೆ ಅಂತೀಯೇನೋ? ಅಲ್ಲ ಸರ್, ನನಗೆಲ್ಲ ನಾನು ಬೇಡ ಅಂತೀನೇನೋ? ಸಿ ಎಮ್ ಆಗ್ರಿ. ಹಂಗಾಗಲ್ಲ. ಈಗ ಕಾಂಗ್ರೆಸ್ ಪಾರ್ಟಿ ನನ್ನ CLP ಲೀಡ್ರಾಗಿ ಆಯ್ಕೆ ಮಾಡಬೇಕು, ಆಮೇಲೆ ಆಯ್ಕೆ ಮಾಡೋದನ್ನು ಒಪ್ಕೋಬೇಕು, ಆಮೇಲೆ ನನಗೆ ಸಿ ಎಮ್ ಆಗುವಂಥ ಶಕ್ತಿ ಅಷ್ಟು ಇದೆಯಲ್ಲೋ ಗೊತ್ತಿಲ್ಲ. ಸಿಕ್ಕಿದ್ರೆ ಬೇಡ ಅಂತ ನಾನು ಹೇಳಲ್ಲ. ಅದು ಅವ್ರು ಯಾಕೆ ಹೇಳಿದ್ರು ಅಂದರೆ, ಯಾರಾದರೂ ಅಷ್ಟೇ ಸಿ ಎಮ್ಗಾಗಿ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ, ನನಗೆ ಸಿಗಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿಲ್ಲ, ನನಗೆ ಸಿಕ್ಕಿದ್ರು ನಿನಗೆ ಸಿಕ್ಕಿದ್ರು ನಾವು ಆಸೆ ಪಡ್ತೀವಿ ಅಂತ. ಆದರೆ ಇಲ್ಲಿ ತನಕ ಯಾರೆಲ್ಲ ನಾನು ಕೂಡ ಸಿ ಎಮ್ ಆಗಬೇಕು ಅಂತ ಹೇಳಿದರೆ ಒಂದು ಲಿಸ್ಟ್ ಕೊಡ್ತೀನಿ. ಆಲ್ರೆಡಿ DK ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತೇಳಿ ಹೇಳಿದಾರಲ್ವಾ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಮಂತ್ರಿ ಆಗಿದ್ದಾರೆ. ಅವ್ರು ಹೇಳಿದರು, ಈ ಬಾರಿಗೆಲ್ಲ 2028ಕ್ಕೆ ಅವ್ರದ್ದು ಸ್ಟೈಲ್ ಇದೆಯಲ್ಲ, ಅವ್ರು ತುಟಿ ಬಿಚ್ಚೋದೇ ಇಲ್ಲ, ಸ್ಲೋವಾಗಿ ಮಾತಾಡಿ. ಈ ಬಾರಿ ಕಾಲಿಲ್ಲ, 2028 ನೋಡಿ ನಡಿ ಹಂಗೆ. ಇನ್ನು ಡಾಕ್ಟರ್ G ಪರಮೇಶ್ವರ್ ಗೃಹ ಮಂತ್ರಿ, ಇವರು ಕೇಳೋದಕ್ಕೆ ಅರ್ಥ ಇದೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು 2013ರಿಂದ 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು. 2018ರಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಜನರ ಬಳಿಗೆ ಹೋದರು. ಯಾರ ನೇತೃತ್ವದಲ್ಲಿ? ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಕಾಂಗ್ರೆಸ್ ಸೋತೋಯ್ತು, 80 ಸ್ಥಾನ ಬಂತು. ಹಾಗಿದ್ರೆ ಅವರು ನೇಪಥ್ಯಕ್ಕೆ ಸರಿದ್ರಾ? ಇಲ್ಲ. ಪರಮೇಶ್ವರ್ ಕೇಳ್ತಿರೋದು ಅದನ್ನೇ. 2013ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು, ಅಧ್ಯಕ್ಷ ನಾನಾಗಿದ್ದೆ, ನಾನು ಸೋತಿರ್ಬೋದು ಆ ಟೈಮಲ್ಲಿ. ಸಿದ್ದರಾಮಯ್ಯ ಕೂಡ 2018ರಲ್ಲಿ ಸೋತ್ರಲ್ಲ. ಕೇವಲ ಚಾಮುಂಡೇಶ್ವರಿಯಲ್ಲಿ ಸೋತು ಬಾದಾಮಿಯಲ್ಲಿ 1,500 ಗೆದ್ದದ್ದು ಮಾತ್ರವಲ್ಲ, ಪಕ್ಷ ಸೋತೋಯ್ತಲ್ಲ. ಹಾಗಿದ್ರೆ ಅವರು ನೇಪಥ್ಯಕ್ಕೆ ಹೋಯ್ತಾ? ನಾನು ಕೊರಟಗೆರೆಯಲ್ಲಿ ಸೋತ ಕಾರಣಕ್ಕಾಗಿ ನನಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇಲ್ಲ ಅಂತಂದರೆ, 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಚುನಾವಣೆಗೆ ಹೋಗಿ ಸೋಲ್ತಲ್ಲ, ಅವ್ರಿಗೆ ಯಾಕೆ ನೀವು 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಮಾಡಿದಿರಿ ಅಂತ ಅವರ ವಾದ. ಅವ್ರು ಹಂಗೆ ಹೇಳಿದ್ದಾರೆ ಅಂತಲ್ಲ, ಅವರ ವಾದ ಆ ಥರ ಇದೆ.
ಡಿ ಕೆಗೆ ಯಾಕೆ ಮುಖ್ಯಮಂತ್ರಿ ಮಾಡ್ತಾ ಇದ್ದೀನಿ ಅಂದರೆ ಅವರು ಕೆ ಪಿ ಸಿ ಅಧ್ಯಕ್ಷ. ಓಕೆ, ನಾನು ಆಗಿದ್ನಲ್ಲ ಕೆ ಪಿ ಸಿ ಅಧ್ಯಕ್ಷ. ನಂತರ ಅಲ್ಲ, ಭಾಳ ವಿವೇಕದಿಂದ ಮಾತಾಡಿದ್ದವರು. ಅವ್ರು ಹಂಗೆ ಹೇಳಿದ್ದಲ್ಲ, ನಿಜವಾಗಿ ನಾನು ಆಗ್ತೀನಿ ಅಂತಲ್ಲ. ಅಲ್ಲಪ್ಪ, ಸಿ ಎಮ್ ಆಗ್ತೀನಿ, ನಿನಗೆ ಸಿ ಎಮ್ ಆಗುವಂಥ ಪತ್ರಕರ್ತನಿಗೆ ನಿನಗೆ ಸಿ ಎಮ್ ಆಗುವಂಥ ಅವಕಾಶ ಸಿಕ್ಕಿದ್ರೆ ಬಿಡ್ತೀಯೇನೋ, ಒಳ್ಳೆ ಅಂತೀಯೇನೋ? ಅಲ್ಲ ಸರ್, ನನಗಲ್ಲ, ನಾನು ಬೇಡ ಅಂತೀನೇನೋ? ಸಿ ಎಮ್ ಆಗ್ರಿ. ಹಂಗಾಗಲ್ಲ. ಈಗ ಕಾಂಗ್ರೆಸ್ ಪಾರ್ಟಿ ನನ್ನ CLP ಲೀಡರಾಗಿ ಆಯ್ಕೆ ಮಾಡಬೇಕು, ಆಮೇಲೆ ಆಯ್ಕೆ ಮಾಡೋದನ್ನು ಒಪ್ಕೋಬೇಕು, ಆಮೇಲೆ ನನಗೆ ಸಿ ಎಮ್ ಆಗುವಂಥ ಶಕ್ತಿ ಅಷ್ಟು ಇದೆಯೋ ಇಲ್ಲೋ ಗೊತ್ತಿಲ್ಲ. ಸಿಕ್ಕಿದ್ರೆ ಬೇಡ ಅಂತ ನಾನು ಹೇಳಲ್ಲ. ಅದು ಅವ್ರು ಯಾಕೆ ಹೇಳಿದ್ರು ಅಂದರೆ, ಯಾರಾದರೂ ಅಷ್ಟೇ ಸಿ ಎಮ್ಗಾಗಿ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ, ನನಗೆ ಸಿಗಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿಲ್ಲ. ನನಗೆ ಸಿಕ್ಕಿದ್ರು ನಿನಗೆ ಸಿಕ್ಕಿದ್ರು ನಾವು ಆಸೆ ಪಡ್ತೀವಿ ಅಂತ. ಆದರೆ ಇಲ್ಲಿ ತನಕ ಯಾರೆಲ್ಲ ನಾನು ಕೂಡ ಸಿ ಎಮ್ ಆಗಬೇಕು ಅಂತ ಹೇಳಿದರೆ ಒಂದು ಲಿಸ್ಟ್ ಕೊಡ್ತೀನಿ. ಆಲ್ರೆಡಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತೇಳಿ ಹೇಳಿದಾರಲ್ವಾ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಮಂತ್ರಿ ಆಗಿದ್ದಾರೆ. ಅವ್ರು ಹೇಳಿದರು, ಈ ಬಾರಿಗಲ್ಲ 2028ಕ್ಕೆ ಅವ್ರದ್ದು ಸ್ಟೈಲ್ ಇದೆಯಲ್ಲ, ಅವ್ರು ತುಟಿ ಬಿಚ್ಚೋದೇ ಇಲ್ಲ, ಸ್ಲೋವಾಗಿ ಮಾತಾಡಿ. ಈ ಬಾರಿ ಖಾಲಿ ಇಲ್ಲ, 2028 ನೋಡಿ ನಡ್ರಿ ಹಂಗೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮಂತ್ರಿ, ಇವರು ಕೇಳೋದಕ್ಕೆ ಅರ್ಥ ಇದೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು 2013ರಿಂದ 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು. 2018ರಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಜನರ ಬಳಿಗೆ ಹೋದರು. ಯಾರ ನೇತೃತ್ವದಲ್ಲಿ? ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಕಾಂಗ್ರೆಸ್ ಸೋತೋಯ್ತು, 80 ಸ್ಥಾನ ಬಂತು. ಹಾಗಿದ್ರೆ ಅವರು ನೇಪಥ್ಯಕ್ಕೆ ಸರಿದ್ರಾ? ಇಲ್ಲ. ಪರಮೇಶ್ವರ್ ಕೇಳ್ತಿರೋದು ಅದನ್ನೇ. 2013ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು, ಅಧ್ಯಕ್ಷ ನಾನಾಗಿದ್ದೆ, ನಾನು ಸೋತಿರ್ಬೋದು ಆ ಟೈಮಲ್ಲಿ. ಸಿದ್ದರಾಮಯ್ಯ ಕೂಡ 2018ರಲ್ಲಿ ಸೋತ್ರಲ್ಲ. ಕೇವಲ ಚಾಮುಂಡೇಶ್ವರಿಯಲ್ಲಿ ಸೋತು ಬಾದಾಮಿಯಲ್ಲಿ 1,500 ಗೆದ್ದದ್ದು ಮಾತ್ರವಲ್ಲ, ಪಕ್ಷ ಸೋತೋಯ್ತಲ್ಲ. ಹಾಗಿದ್ರೆ ಅವರು ನೇಪಥ್ಯಕ್ಕೆ ಹೋಯ್ತಾ? ನಾನು ಕೊರಟಗೆರೆಯಲ್ಲಿ ಸೋತ ಕಾರಣಕ್ಕಾಗಿ ನನಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇಲ್ಲ ಅಂತಂದರೆ, 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಚುನಾವಣೆಗೆ ಹೋಗಿ ಸೋಲ್ತಲ್ಲ, ಅವ್ರಿಗೆ ಯಾಕೆ ನೀವು 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಮಾಡಿದಿರಿ ಅಂತ ಅವರ ವಾದ. ಅವ್ರು ಹಂಗೆ ಹೇಳಿದ್ದಾರೆ ಅಂತಲ್ಲ, ಅವರ ವಾದ ಆ ಥರ ಇದೆ. ಡಿ ಕೆಗೆ ಯಾಕೆ ಮುಖ್ಯಮಂತ್ರಿ ಮಾಡ್ತಾ ಇದ್ದೀನಿ ಅಂದರೆ ಅವರು ಕೆ ಪಿ ಸಿ ಅಧ್ಯಕ್ಷ. ಓಕೆ, ನಾನು ಆಗಿದ್ನಲ್ಲ ಕೆ ಪಿ ಸಿ ಅಧ್ಯಕ್ಷ. ನಂತರ ಅಲ್ಲ, ಭಾಳ ವಿವೇಕದಿಂದ ಮಾತಾಡಿದ್ದವರು. ಅವ್ರು ಹಂಗೆ ಹೇಳಿದ್ದಲ್ಲ, ನಿಜವಾಗಿ ನಾನು ಆಗ್ತೀನಿ ಅಂತಲ್ಲ. ಅಲ್ಲಪ್ಪ, ಸಿ ಎಮ್ ಆಗ್ತೀನಿ, ನಿನಗೆ ಸಿ ಎಮ್ ಆಗುವಂಥ ಪತ್ರಕರ್ತನಿಗೆ ನಿನಗೆ ಸಿ ಎಮ್ ಆಗುವಂಥ ಅವಕಾಶ ಸಿಕ್ಕಿದ್ರೆ ಬಿಡ್ತೀಯೇನೋ, ಒಳ್ಳೆ ಅಂತೀಯೇನೋ? ಅಲ್ಲ ಸರ್, ನನಗಲ್ಲ, ನಾನು ಬೇಡ ಅಂತೀನೇನೋ? ಸಿ ಎಮ್ ಆಗ್ರಿ. ಹಂಗಾಗಲ್ಲ. ಈಗ ಕಾಂಗ್ರೆಸ್ ಪಾರ್ಟಿ ನನ್ನ CLP ಲೀಡರಾಗಿ ಆಯ್ಕೆ